ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಸ್ಟೇಜ್ಗೆ ವೆಲ್ಕಮ್ ಮಾಡ್ತಿದ್ವಿ. Ladies and gentlemen, please put us together. I would like to invite our stage upcoming Universal Ground Director of Vestige, Mr. Jyoti Prakash sir. Please welcome on the stage. Yes, energy. Yes, energy. ಚಪ್ಪಾಳೆ. ಸಾಧನೆ ಎಂಬುದು ಸಾಧಕನೇ ಸತ್ತೇ ಹೊರತು ಸೋಮರಿಗಳ ಸತ್ತಲ್ಲ ಅಂತೇಳಿ ಪ್ರೂವ್ ಮಾಡಿ ಇವತ್ತು ಅಡಿಗೆ ಮನೆಗೆ ಸೀಮಿತ ಅಂತೇಳಿ ಇದ್ದು ಡಿಸಿಷನ್ ತಗೊಂಡು ಈ ಬಿಸ್ನೆಸ್ ಒಂದು ದೊಡ್ಡ ಮಟ್ಟಕ್ಕೆ ಇತಿಹಾಸವನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಬ್ಬ ಗ್ರೇಟ್ಫುಲ್ ಲೇಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಬ್ರಾಂಜ್ ಆದ್ರೂ ಸಿಲ್ವರ್ ಆದ್ರೂ ಗೋಲ್ಡ್ ಆದ್ರೂ ಸ್ಟಾರ್ ಆದ್ರೂ ಡೈಮಂಡ್ ಆದ್ರೂ ಅವ್ರ ಟೀಮಲ್ಲಿ ತುಂಬಾ ಜನ ವ್ಯಕ್ತಿಗಳನ್ನ ಸಕ್ಸಸ್ಫುಲ್ ಮಾಡ್ಲಿಕ್ಕೆ ಹೊಡಿರ್ತಕ್ಕಂಥ ವ್ಯಕ್ತಿ ನ್ಯೂ ಬ್ರಾಂಡ್. ತುಂಬ ಒಂದು ವಂಡರ್ಫುಲ್ ಅಪರ್ಚುನಿಟಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ಬಂದಿರೋವಂಥ ರೀಸನ್ ನನಗೆ ಒಂದು ಅವಕಾಶ ಕೊಟ್ಟಿರೋವಂಥ ಪರ್ಸನ್ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಬೇಸಿಕಲಿ ಒಂದೇ ಸ್ಟೇಜಲ್ಲಿ ಒಟ್ಟಿಗೆ ನಾವು ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ವಿ. ಜಲ್ಜಾ ಮೇಡಮ್ ಆ್ಯಕ್ಚುಲಿ ನನಗೆ ಒಂದು ಅವಕಾಶ ಕೊಟ್ಟರು. ಜಸ್ಟ್ ಒಂದು ಒಡವೆ ಕೊಡೋಕ್ಕೆ ಅಂತ ಮನೆಗೆ ಹೋದಾಗ ಜಸ್ಟ್ ಒಂದು ಹೇಳ್ತಾ ಇದ್ದರೆ ನಾನು ಅಷ್ಟೊಂದು ಕೇಳಿಸ್ಕೊಳ್ತಾ ಇರಲಿಲ್ಲ. ಜಸ್ಟ್ ಒಂದು ನನ್ನೊಂದು ಹೆಲ್ತ್ ಇಶ್ಯೂಸ್ನ ಕಂಡಿಡಿದ್ರು, ಅದೊಂದು ಸ್ಕಿನ್ ಇಶ್ಯೂಸ್ನ ಕಂಡಿಡಿದ್ರು. ನೋಡ್ಬಿಟ್ಟು ಹೇಳ್ತಾ ಇದ್ರು, ಏನು ಮೇಡಮ್ ಕರೀತಾ ಇರ್ತಾರೆ ಸುಮ್ಮನೆ ತಲೆ ತಿಂದಿರ ಎಲ್ಲ ಇಷ್ಟೊಂದು. ಆ್ಯಕ್ಚುಲಿ ಕಾಮನ್ ಆಗಿ ಎಲ್ಲರೂ ಅನ್ಸೋದು ಏನಂದರೆ ಏನು ಸುಮ್ಮನೆ ಇಷ್ಟೊಂದು ಟಾರ್ಚರ್ ಕೊಟ್ಟರು, ಕರ್ದಿ ಫಂಕ್ಷನ್ ಬನ್ನಿ ಅಲ್ಲಿ ಬನ್ನಿ ಅಂತ ಕರೀತಾರೆ. ಅಂದರೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಡೀಟೇಲ್ಸ್ ಆಗಿ ಗೊತ್ತಿರಲ್ಲ, ಎಷ್ಟು ಆಳ ಇದೆ ಅನ್ನೋದು ಗೊತ್ತಿರಲ್ಲ. ಆ್ಯಕ್ಚುಲಿ ನಾನು ಹಾಗೆ ಅವರು ಎಷ್ಟು ಸರಿ ಕರೆದು ನಾನು ಎಷ್ಟೊಂದು ಸರಿ ಫಿಟ್ ಮಾಡ್ತಾ ಇದ್ದಾರೆ ಅನ್ನೋರು ಕರೆದಾಗೆಲ್ಲ ಮೇಡಮ್ ಬರ್ತೀನಿ ಅವ್ರಿಗೋಸ್ಕರ ಇಲ್ಲ ಬರ್ತೀನಿ ನಾನು ಅಂತೇಳಿ ನಾನು ಎಷ್ಟೊಂದು ಸರಿ ಹೇಳಿರೋಂಥ ಉದಾಹರಣೆಗಳು ಇದೆ ಆ್ಯಕ್ಚುಲಿ ಮೇಡಮ್ ಬಗ್ಗೆ. ಆಮೇಲೆ ಮೇಡಮ್ ಯಾವಾಗ ಒಂದು ಇಶ್ಯೂಸ್ ಬಗ್ಗೆ ಹೇಳೋದು, ಆಮೇಲೆ ಆನಂದ್ ಸರ್ನ ಒಂದು ಕಾಂಟ್ಯಾಕ್ಟ್ ಕೊಟ್ಟು ಒಂದು ದಿವಸ ಯಾವಾಗ ಮೀಟ್ ಮಾಡಿದ್ರೆ ನನಗೆ ಗೊತ್ತಾಯಿತು ಒಂದು ಅಲ್ಟಿಮೇಟ್ ರಿಸಲ್ಟ್ಸ್ ಅಂದರೆ ಒಂದು ವಂಡರ್ಫುಲ್ ಅಪರ್ಚುನಿಟಿ. ಅಂದರೆ ಪ್ರತಿಯೊಂದು ಸಿಗುವಂಥ ಒಂದು ಬೆಸ್ಟ್ ಅಪರ್ಚುನಿಟಿ ಅದಪ್ಪ ಅಂದರೆ ಆರೋಗ್ಯದಿಂದ ಇದ್ದು ಐಶ್ವರ್ಯದಿಂದ ಹಿಡಿದು ನಿಮ್ಗೆ ಏನು ಬೇಕು ಸಿಗುತ್ತೆ ಎಲ್ಲನೂ ಸಿಗುವಂಥ ಒಂದು ಅಪರ್ಚುನಿಟಿ ವೆಸ್ಟಿಜಲ್ಲಿ ಏನಂತ ಗೊತ್ತಾಗಿದೆ ನನಗೆ ಆನಂದ್ ಸರ್ ಸಿಕ್ಕಾಗ ಗೊತ್ತಾಯಿತು. ಆಮೇಲೆ ಕ್ಲಾರಿಟಿ ಸಿಕ್ತು. ಏನಂದರೆ ಒಂದು ಚೆಕ್ ಮುಖಾಂತರ ಅವ್ರು ಏನು ಒಂದು ತೊಗೊಳ್ತಾರೆ ಒಂದು ಇನ್ಕಮ್ ಅಂದರೆ ಆಲ್ಮೋಸ್ಟು ಸಾಕಷ್ಟು ಜನ ಯೋಚನೆ ಮಾಡ್ತೀವಿ ತೊಗೋಬೋದಾ ಅಂತ ಒಂದು ಡೌಟ್ ಇರುತ್ತೆ. ಯಾಕಂದರೆ ಎಲ್ಲರೂ 1 ಲಕ್ಷ ತೊಗೋಗೋದೆಲ್ಲ ಬೇಕು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಬಿಸ್ನೆಸ್ ಪರ್ಸನ್ ಅಂತ ಅನ್ಕೊಬಿಟ್ಟಿರ್ತೀವಿ. ಆ್ಯಕ್ಚುಲಿ ಅಲ್ಲೂ ಇಲ್ಲ, ಆ್ಯಕ್ಚುಲಿ ಇಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಜನಕ್ಕೆ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ತಿಳ್ಕೊಂಡಿಲ್ಲ ಅಷ್ಟೇ. ಅಂದರೆ ಈ ಒಂದು ಸಿಸ್ಟಮ್ ಸಾಕಷ್ಟು ಇಂಡಿಯಾದಲ್ಲಿ ನೋಡಿದಾಗ ಆಲ್ಮೋಸ್ಟು ಏನು ಒಂದು 20 to 30% ಅಷ್ಟೇ ಗೊತ್ತಿರೋವಂಥ ಒಂದು ನನ್ನ ಅನಿಸಿಕೆ. ಇನ್ನೂ ಸಾಕಷ್ಟು ಕಾಲ ಇದೆ ಇಂಡಿಯಾದಲ್ಲಿ ಒಂದು ಒಳ್ಳೆ ಇನ್ಕಮ್ನ ತೊಗೊಳಕ್ಕೆ. ಒಂದೆಲ್ಲ ನಮ್ಮ ಒಂದು ಡ್ರೀಮ್ಸ್ ಏನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ಒಂದು ಬೆಸ್ಟ್ ಅಪರ್ಚುನಿಟಿ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನೊಂದು ಆನಂದ ಸಿಕ್ಕಿದಾಗ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಬಗ್ಗೆ ಡೀಟೇಲ್ಸ್ ಕೊಟ್ಟರೆ ಒಂದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಒಂದು ವಂಡರ್ಫುಲ್ ರಿಸಲ್ಟ್ಸು. ಏನು ನಾನು ಕೈ ತೋರ್ಸೋಕ್ಕೆ ಯೋಚನೆ ಮಾಡ್ತಾಯಿದ್ದೆ ಅಂದರೆ ನನಗೆ ಗೊತ್ತಿರೋ ಇಲ್ಲಿ ಕೈನ ಶೇಮ್ ಹಿಂದೆ ಇಟ್ಕೊಂಡು ತೋರಿಸ್ಕೊಳ್ತಾ ಇದ್ದೆ. ಈ ಒಂದು ಪ್ರಾಡಕ್ಟ್ನ ಬಳಸಿ ಯೂಸ್ ಮಾಡೋಕ್ಕೆ ಅಲ್ಟಿಮೇಟ್ ರಿಸಲ್ಟ್ ಬಂತು.
ಫ್ಯಾಮಿಲಿನಲ್ಲಿ ತಂದೆ ತಾಯಿಗೆ ಶುಗರ್ ಇತ್ತು, ಶುಗರ್ನ ಕ್ಲಿಯರ್ ಮಾಡೋದು ಸೂಪರ್ ರಿಸಲ್ಟ್. ಏನು ಯಾವಾಗ ನಾನೊಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ, ಒಂದು ಹೆಲ್ತ್ ಕೇರ್ ಪ್ರೋಗ್ರಾಮ್ ಏನು ಮಲಿನ ಸರ್ ಕೊಟ್ಟರು, ಅದೇ ಥರ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಆರೋಗ್ಯನ ಇಷ್ಟು ಈಸಿಯಾಗಿ ಕಾಪಾಡ್ಕೋಬೋದು. ನಾವು ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಬರ್ತೀವಿ, ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ, ಕಾಯಿಲೆನೂ ಕ್ಲಿಯರ್ ಆಗಲ್ಲ, ಕಾಯಿಲೆಯಿಂದ ಬೇರೆ ಬೇರೆ ಕಾಯಿಲೆ ಬರ್ತಾ ಇದೆ. ನನಗೆ ಪ್ರಾಬ್ಲಮ್ ಆಗಿದೆ ಅಂತಂದರೆ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ. ಮನೇಲಿ ಒಬ್ಬ ಒಂದು 80% ಮನೇಲಿ ಕೂತ್ಕೊಂಡು ಎಷ್ಟು ಕಷ್ಟ ಆಗುತ್ತೆ. ಆದರೆ ಈ ಒಂದು ಸಪ್ಲಿಮೆಂಟ್ಸ್ನ ಯಾವಾಗ ನಾನು ತಿಳ್ಕೊಂಡಾಗ ನಮ್ಮ ಮನೇಲಿ ಬಳಸಿದಾಗ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಕ್ಲಿಯರ್ ಮಾಡಿ ಥೈರಾಯ್ಡ್ ಪೇಷೆಂಟ್ನ ಕ್ಲಿಯರ್ ಮಾಡಿದೆ. ನನ್ನ ತಾಯಿ ಥೈರಾಯ್ಡ್ ಪೇಷೆಂಟು, ಥೈರಾಯ್ಡ್ನ ಇದು ಮೆಡಿಸಿನ್ಸ್ ತೊಗೊಳ್ತಾ ಇದ್ರು. ಇದನ್ನ ಕ್ಲಿಯರ್ ಆದಾಗ ಆಮೇಲೆ ಒಂದು ಬಿಸ್ನೆಸ್ ಪ್ಲಾನ್ ತಿಳ್ಕೊಂಡ್ಮೇಲೆ ನನಗೇನಾಯಿತು, ಯಾಕೆ ನಾವು ಹುಟ್ಟಾಗಿಂದ 7 ನಾವು ಆಲ್ಮೋಸ್ಟ್ ಪ್ರಾಡಕ್ಟ್ ಬಳಸ್ತಾನೆ ಇದ್ದೀವಿ. ಅಂದರೆ ಎಲ್ಲರೂ ಪೇಸ್ಟ್ ಬಳಸ್ತೀವಿ, ಎಲ್ಲರೂ ಸೋಪ್ ಬಳಸ್ತೀವಿ, ಎಲ್ಲರೂ ಬಳಸ್ತಾರೆ. ಏನಾದ್ರು ಲಾಭ ಸಿಗ್ತಾ ಇದೆಯಾ? ಯಾವುದೇ ಕಾರಣಕ್ಕೆ ಏನು ಪ್ರಾಫಿಟ್ ಸಿಗಲ್ಲ. ಯಾಕೆ ನೋಡೋಣ ಅಂತ ಟ್ರೈ ಮಾಡಿದಾಗ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ, ಅಂದರೆ ನಾವು ಸುಮ್ಮನೆ ಯಾವುದೋ ಒಂದು ಟಿ ವಿ ಆ್ಯಡ್ ಬಂದಾಗ ಯಾರೋ ಒಂದು ಹೀರೋಯಿನ್ ಬಂದು ಹೇಳ್ತಾರೆ ಈ ಸೋಪ್ನ ಏನಾದ್ರು ಒಂದು ಕಂಫರ್ಟ್ ಝೋನ್ಗೆ ಹೋಗ್ಬಿಟ್ಟಿರ್ತಾರೆ. ಕಾಮನ್ ಆಗಿ ನೋಡಿದ್ರೆ ಒಂದು 15,000 ಅದೇ ದೊಡ್ಡದು. ಅಂದರೆ ದೊಡ್ಡ ದೊಡ್ಡ ಡ್ರೀಮ್ಸ್ ಇದೆ, ಆ ಡ್ರೀಮ್ಸ್ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಯಾವುದೋ ಒಂದು ಅವಕಾಶ ಸಿಗ್ತಾ ಇಲ್ಲ. ಆದರೆ ಅಂದರೆ ಈ ಒಂದು ಅವಕಾಶ ಏನು ಒಂದು ವಂಡರ್ಫುಲ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಜಸ್ಟ್ ಚೇಂಜ್ ಮಾಡೋದಕ್ಕೆ ಮನೇಲಿರೋ ಒಂದು ಪ್ರಾಡಕ್ಟ್ಸ್ಗೆ ಇನ್ಕಮ್ ಸ್ಟಾರ್ಟ್ ಆಯಿತು. ಗೊತ್ತಿರೋಂಗೆ ನನಗೆ ಒಂದು ಸಪೋರ್ಟಿವ್ ಏನಿತ್ತಿರೋಂಥ ಒಂದು ಆನಂದ್ ಸರ್ ಆಗಲಿ, ಅದೇ ಥರ ಇನ್ನೊಂದು ನಾನು ಏನೇ ಪ್ರಾಬ್ಲಮ್ಸ್ ಆದ್ರೂ ಜೊತೆಯಾಗಿ ಜ್ಯೋತಿ ಪ್ರಕಾಶ್ ಸರ್ ಏನು ಹೇಳ್ತಿದ್ದಾರೆ ಅಂದರೆ, ನಾನು ಪಾರ್ಟ್ ಟೈಮಲ್ಲಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಇವತ್ತು ಸ್ಟಿಲ್ ಪಾರ್ಟ್ ಟೈಮಲ್ಲಿ ಕ್ರೌನ್ ಡೈರೆಕ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿ ಓಪನ್ಲಿ ಒಂದು ಮೆಸೇಜನ್ನು ಕೊಡ್ತಿದ್ದಾರೆ. ರಿಯಲಿ ಗ್ರೇಟ್. ಸುಮಾರು ಜನಕ್ಕೆ ಇದು ಒಂದು ಎಕ್ಸಾಂಪಲ್. ಒಂದು ಜ್ಯುವೆಲರಿ ಬಿಸ್ನೆಸ್ಸನ್ನು ಮಾಡೋದ್ರ ಮುಖಾಂತರ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಈ ಹಂತಕ್ಕೆ ರೀಚ್ ಮಾಡಿದ್ದಾರೆ ಅಂದರೆ ಅವರ ಎಫರ್ಟ್ ಮೀನ್ಸ್ ನಾವೆಲ್ಲಿ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಏನನ್ನು ಯೋಚನೆ ಮಾಡ್ತಿರ್ತೀವಿ ಅನ್ನೋದು ಬಹಳ ಮುಖ್ಯ ಅನ್ನೋ ವಿಚಾರ ತಿಳಿಸ್ತಿದ್ದಾರೆ. ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ರೀತಿ ಅಚೀವ್ಮೆಂಟ್ ಮಾಡೋದಕ್ಕೆ ನಿಮ್ಮ ಯಜಮಾನರು ನಿಮಗೇನು ಅನಿಸ್ತಿದೆ? ಖುಷಿ ಆಗ್ತಿದೆ ಸರ್. ಇಷ್ಟು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವರಿಗೆ ನಿಮ್ಮ ಫೋಕಸ್, ನಿಮ್ಮ ಸಪೋರ್ಟ್ ಹೇಗೆ? ಫಸ್ಟ್ ಆಫ್ ಆಲ್ ನಾನು ಅದರ ಸಪೋರ್ಟೇ ಕೊಡ್ತಿರಲಿಲ್ಲ ಸರ್. ನನಗೆ ಫಸ್ಟ್ ಆಫ್ ಆಲ್ ಗ್ಯಾರಂಟಿನೇ ಇರಲಿಲ್ಲ ನನಗೆ. ಅದು ಅಯ್ಯೋ ಇದೆಲ್ಲ ವೇಸ್ಟು ಅಂತೆಲ್ಲ ಹಂಗೆ ಅನಿಸಿದ್ದು. ಆಮೇಲೆ ಗೊತ್ತಾಗ್ತಾ ಆಮೇಲೆ ಪರವಾಗಿಲ್ಲ, ಇದು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಲ್ಲ ಅಂತ ಅದೇ ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಮಕ್ಕಳೇ, ನಿಮ್ಮ ಡ್ಯಾಡಿ ಅಚೀವ್ಮೆಂಟ್ ಮಾಡೋದಕ್ಕೆ ನಿಮ್ಗೇನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ನಿಮ್ಮ ಫೇಸ್ನಲ್ಲೇ ಗೊತ್ತಾಗ್ತಿದೆ. ನಿಮ್ಗೆ ಅನ್ನಿಸ್ತಿದೆ? ಸೂಪರ್. ಥ್ಯಾಂಕ್ ಯು.